ನೋಡ್ರಪ್ಪ, ನೋಡ್ರಿ, ಅಲ್ಲಿ ಮನುಷ್ಯ ಕೂಡ ಒಂದು ಪ್ರಾಣಿ ಇದ್ದ ಹಾಗೆ. ಮನುಷ್ಯನ ಮನಸ್ಸು ಹುಚ್ಚು ಹೋರಿ ಇದ್ದ ಹಾಗೆ. ಹೇಗೆ ಬೇಕಾದರೆ ಹಾಗೆ ಓಡುವುದನ್ನು ಕಲಿತಿರುತ್ತದೆ. ಬಯಕೆಗಳಿಲ್ಲದ ಬದುಕು, ಗುರಿ ಇಲ್ಲದ ಜೀವನ ಹೇಗೆ ನಡೆಯಬಹುದು, ನಡೆಸಬಹುದು ಎನ್ನುವುದನ್ನು ಇಲ್ಲಿ ನೋಡಬಹುದು. ಇಲ್ಲಿ ಮನಸ್ಸನ್ನು ನಾವು ಚಂಚಲವಾಗಿರುವುದನ್ನು ಕಟ್ಟಿಹಾಕುವುದಕ್ಕೆ ಸಾಧ್ಯನೇ ಇಲ್ಲ. ನಾಲ್ಕು ಜನ ಸೇರಿಬಿಟ್ಟು ನಾವು ಅದನ್ನು ತಡೆ ಹಿಡಿದರೆ ಕೂಡ ಆಗುವುದಿಲ್ಲ. ಮನುಷ್ಯನಿಗೆ ಒಂದು ಗುರಿ ಇರಬೇಕು, ಮನುಷ್ಯನಿಗೆ ಒಂದು ಕಲೆ ಇರಬೇಕು, ಮನುಷ್ಯನಿಗೆ ಒಂದು ಉದ್ದೇಶ ಇರಬೇಕು. ಆಗಲೇ ಜೀವನದಲ್ಲಿ ಏನಾದರೂ ಸಾಧಿಸುವುದಕ್ಕೆ ಮುಖ್ಯ. ಆಸೆ ಮತ್ತು ದುಃಖವೇ ಮನುಷ್ಯನ ಜೀವನಕ್ಕೆ ಆಧಾರ ಹಾಗೂ ಮೂಲವಾಗಿರುತ್ತದೆ. ಇದರಲ್ಲಿ ಯಾವುದೇ ಒಂದು ಗುರಿಯನ್ನು ಇಟ್ಟುಕೊಳ್ಳಬೇಕು. ನಾನು ದೇವರಿಗೆ ಹುಡುಕುತ್ತಾ ಹೊರಟರೆ ಭಗವಂತ ಇರುವ ಮನೆ ಎಂದು ಒಂದು ವಿಳಾಸವನ್ನು ನೋಡಿದೆ. ಆದರೆ ನಾನು ದೇವರ ಜೊತೆಗೆ ಹೋಗಿ ನನ್ನ ಲೆಕ್ಕವನ್ನು ತೀರಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಎಂದು ಒಂದು ಉದ್ದೇಶ ಇರಲೇಬೇಕು ಎಂದು ನಾನು ಆ ಮನೆಯ ಬಾಗಿಲನ್ನು ತೆಗೆಯಲಿಲ್ಲ. ಹಾಗೆಯೇ ಇಲ್ಲಿ ಹೋರಿಗೆ ಒಂದು ಕಾಲಿನ ನಾಲು ಕಟ್ಟುವುದಕ್ಕೆ ಪ್ರಯತ್ನ ಪಟ್ಟು ಆ ಹೋರಿಯನ್ನು ಹಿಡಿಯುವುದಕ್ಕೆ ಆಗದೆ ಅದನ್ನು ಬಿಟ್ಟು ಓಡಿ ಮತ್ತೆ ಅದನ್ನು ವಶಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿ ಅದರ ಒಂದು ಕಾಲಿಗೆ ಚಪ್ಪಲಿಯನ್ನು ಉಡಿಸ್ತಕ್ಕಂಥ ಒಂದು ಸಾಹಸವನ್ನು ಇಲ್ಲಿ ನೀವು ನೋಡಬಹುದು. ಜೀವನದಲ್ಲಿ ಕೂಡ ಹಾಗೇನೆ ಪ್ರತಿಯೊಂದಕ್ಕೂ ಒಂದು ಉದ್ದೇಶವನ್ನು ಇಟ್ಟುಕೊಳ್ಳಬೇಕು. ಒಂದು ಆಸೆ ನಮ್ಮ ಸಂಸಾರ ನಡೆಯುತ್ತದೆ. ಇದರಲ್ಲಿ ಯಾವುದೇ ಒಂದು ಉದ್ದೇಶ ಇಟ್ಟುಕೊಂಡು ಸಾಧಿಸಿದರೆ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ದುಃಖಗಳನ್ನು ಮರೆತು ಸಂತೋಷವಾಗಿ ಬದುಕಬಹುದು. ಧನ್ಯವಾದ.